ಓಯ್ ಥಾಮಸ್ ಅವರೇ, ಏನು ಕೆಲಸ ಇಲ್ಲಿ? ನಾ ಇಲ್ಲಿ ಮೆಕ್ಯಾನಿಕ್ ಆಗಿದ್ದೀನಿ. ಅಲ್ಲ ಮಾರ್ರೆ, ಅವಾಗ ಹಾಡು ಹೇಳಿದವರು ಅಲ್ಲಿ ಹಾಡು ಹೇಳಿ ಹಂಗೆ ಹಿಂಗೆಲ್ಲ ಮಾತಾಡಿ ಬಂದ್ರಲ್ಲ, ಎಂತ ಕತೆ ಈಗ? ಅದೆಲ್ಲ ಬಿಟ್ಟು ನಾನು ಈಗ ಎಂತ ಮಾಡೋದು ಗೊತ್ತಾ, ಈ ಇಂಟರ್ನ್ಯಾಷನಲ್ ಮೆಕ್ಯಾನಿಕ್ ಆಗಿದ್ದೀನಿ. ಹೌದಾ? ಮತ್ತೆ ಗಾಡಿ ಎಲ್ಲ ಚೆನ್ನಾಗಿ ಓಡ್ತಾವ? ಪರವಾಗಿಲ್ಲಪ್ಪ. ಇನ್ನು 140 ಕಿಲೋಮೀಟರ್ ಚೀಟ್ ಕೊಟ್ಟಿರ್ತಾರೆ, ಆದ್ರೆ 200 ಕಿಲೋಮೀಟರ್ ಓಡಿಸಬಹುದು. ಆದ್ರೆ ವಾಪಸ್ ಇಲ್ಲಿಗೆ ಬರ್ಬೇಕು ಮತ್ತೆ ರಿಪೇರಿ. ಹೌದಾ? ಇದೆಂತ ಎಲ್ಲ ಬಿಚ್ಚಾಕಿರಲ್ಲ ಮಾರ್ರೆ, ಎಂತ ಕತೆ? ನಾವು ಎಲ್ಲ ಕಂಪ್ಲೀಟ್ ಬಿಚ್ಚಿ ಮತ್ತೆ ಫಿಟ್ ಮಾಡ್ತೀವಿ. ಓ ಹೌದಾ? ಹೆಂಗೆ ರೋಡಲ್ಲಿ ಹೋಗುತ್ತಾ? ರೋಡಲ್ಲೇ ಹೋಗೋದು. ಎಷ್ಟು ಕಿಲೋಮೀಟರ್ ಹೋಗುತ್ತೆ ಇದು? ಸಾಧಾರಣ ಮಟ್ಟಿಗೆ ಒಂದು 100-200 ಕಿಲೋಮೀಟರ್ ವರೆಗೆ ಹೋಗ್ಬೋದು. ವಾಪಸ್ ಮತ್ತೆ ಇಲ್ಲಿಗೆ ಬರ್ಬೇಕಾಗುತ್ತೆ. ಹೌದಾ? ಮತ್ತೆ ಹೆಂಗೆ ಹೋದವರು ಹೆಂಗೆ ರೋಡಲ್ಲಿ ಕ್ಲೀನಾಗಿ ಹೋಗ್ತಾರಾ? ಪರವಾಗಿಲ್ಲಪ್ಪ, ಕ್ಲೀನಾಗಿ ಹೋಗ್ಬೋದು. ಮುಂದೆ ಬರೋರು ಸರಿ ಇದ್ರೆ ನಾವು ಕರೆಕ್ಟ್ ಹೋಗ್ಬೋದು. ಹೌದಾ? ಮುಂದೆ ಬರೋರು ಸರಿ ಇದ್ರೆ ನಾವೆಂತ ಮಾಡಕ್ಕಾಗುತ್ತೆ? ಎಂತ ಗ್ಯಾರೇಜ್ ಹೆಸರು ಎಂತ ಮಾರ್ರೆ ಇದು? ಗ್ಯಾರೇಜ್ ಟಿಕ್ಕಿಲೋನ್ ಅಂತ. ಓ ಹೌದಾ? ಸಂದೀಪ್ ಅಂತ ಅವರು ನನ್ನ ಓನರು. ಹೌದಾ? ನೀವು ಎಲ್ಲಿ ಕಲ್ತಿದ್ದಲ್ಲ? ಎಲ್ಲಿ ಕಲ್ತಿದ್ದು ನಾನು ಕೇರಳ. ಹೌದಾ? ಓ. ಮತ್ತೆ ಶ್ರೀಪೆರಂಬೂರು ತಮಿಳ್ನಾಡಲ್ಲಿ. ಹೌದಾ? ಇದೆಲ್ಲ ನೀವೇ ಬಿಚ್ಚಿದ? ಎಲ್ಲ ಕಂಪ್ಲೀಟ್ ನಾನೇ ಬಿಚ್ಚಿದ್ದೀನಿ. ಹೆಂಗೆ ನೋಡಿ, ಇಲ್ಲಿ ಎಲ್ಲ ಬಿಚ್ಚಿ ಇಟ್ಟಿದ್ದೀನಿ ನೋಡಿ. ಈಗ 10 ನಿಮಿಷದಲ್ಲಿ ಫಿಟ್ ಮಾಡಿ ಕೊಡ್ತೀನಿ. ಹೌದಾ? ಪರವಾಗಿಲ್ಲ ಮಾರ್ರೆ. ಏನೋ ಒಂದು ಉದ್ಯೋಗ ಬೇಕಲ್ಲ ಸ್ವಾಮಿ. ಮತ್ತೆ ನೀವು ಅಲ್ಲಿ ನಾನು ಅದು ಕೆಲಸ ಮಾಡ್ತೀನಿ ಇದು ಕೆಲಸ ಮಾಡ್ತೀನಿ ಅದು ಉಂಟು ಎಲ್ಲಾನು ಬಿಟ್ಟು ಈಗ ಈ ಕೆಲಸ ಮಾಡ್ತಿದ್ದೀನಿ. ಮಾಡ್ತಿದ್ದೀನಿ. ಹೌದಾ? ಹೌದು. ಈ ಬೋಲ್ಟ್ ನಟ್ ಎಲ್ಲ ಕಂಪ್ಲೀಟ್ ಫಿಟ್ ಮಾಡ್ತೀವಿ ನಾವು. ಹೌದಾ? ನೀವು ಲೂಸ್ ಅಂತ ಇರಬಾರ್ದು, ಅದಕ್ಕೆ ನಾವು ಟೈಟ್ ಫಿಟ್ ಮಾಡ್ತೀವಿ.